ಇವತ್ತು ನಾನು ನಾರ್ತ್ ಕರ್ನಾಟಕ ಸ್ಟೈಲ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ನಾವು ಕಷಿ ಮಾವಿನಕಾಯಿನ ಕಟ್ ಮಾಡಿಕೊಂಡು ಇರೋದನ್ನು ತಗೊಂಡಿದ್ದೀವಿ. ಹುರಿದಿರೋ ಬ್ಯಾಡಗಿ ಮೆಣಸು ಅರ್ಧ kg, ಸಾಸಿವೆ 200 ಗ್ರಾಮ್, ಮೆಂತೆ 200 ಗ್ರಾಮ್, ಬೆಲ್ಲ 500 ಗ್ರಾಮ್. ಇದರಲ್ಲಿ 1 kg ಮಾವಿನ ಪೀಸಸ್ ಇದೆ. ಮತ್ತು ಜಿಂಜರ್ ಗಾರ್ಲಿಕ್ ಪೌಡರ್ 100 ಗ್ರಾಮ್, ಸಾಸಿವೆ ಎಣ್ಣೆ 300 ml. ಇವಾಗ ಸಾಸಿವೆ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಮೆಂತೆ ಹುರ್ಕೊಳ್ಳೋಣ. ಮೆಂತೆನೂ ಅಷ್ಟೇ ಕೆಂಪಗಾಗಿ ಬರಬೇಕು. ಇವಾಗ ನಾವು ಮಸ್ಟರ್ಡ್ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಬ್ಯಾಡಗಿ ಮೆಣಸು ಮತ್ತು ಸಾಸಿವೆ, ಮೆಂತ್ಯ, ಜಿಂಜರ್ ಗಾರ್ಲಿಕ್ ಪೌಡರ್ ಎಲ್ಲ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡೋಣ. ಈ ಮಿಶ್ರಣ ರುಬ್ಕೋಬೇಕಾದ್ರೆ ನೀರು ಹಾಕಂಗಿಲ್ಲ, ಇದು ಡ್ರೈ ಮಿಶ್ರಣ ನಾವು ರುಬ್ಕೋಬೇಕು. ಇವಾಗ ಇದು ನುಣ್ಣಗೆ ನಾವು ರುಬ್ಕೊಂಡಿದ್ದೀವಿ, ಪೌಡರ್ ಆಗಿದೆ ನೋಡಿ. ಇವಾಗ ಇದನ್ನು ನಾವು ಮಿಶ್ರಣ ಮಾಡೋಣ. ಕಟ್ ಮಾಡಿರೋ ಮಾವಿನ ಪೀಸಸ್ ಜೊತೆ ಇವಾಗ ಈ ಮಿಶ್ರಣ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲ ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೌಡರ್ ನೀವು ರುಬ್ಕೋಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಈ ಟೈಮಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಶ್ರಣ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ, ನೀವು ನೋಡ್ತಾ ಇರ್ತೀರ. ಇವಾಗ ನಾವು ಬಿಸಿ ಮಾಡಿ ತಣ್ಣಗಾಗಿರುವ ಸಾಸಿವೆ ಎಣ್ಣೆ ಇದ್ರ ಮೇಲೆ ಹಾಕೊಳ್ಳೋಣ. ಇದರಲ್ಲೂ ಉಪ್ಪು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ಬಿಕಾಸ್ ಮಾವಿನ ಪೀಸಸಲ್ಲೇ ಉಪ್ಪು ಎಳ್ಕೊಂಡಿರುತ್ತೆ ಅದು. ಸೊ ಅದಕ್ಕೋಸ್ಕರ ಮಸಾಲಾಗೆ ಉಪ್ಪು ಹಾಕಂಗಿಲ್ಲ. ಇವಾಗ ಎಣ್ಣೆ ಹಾಕೊಂಡ್ಮೇಲೆ ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡಿಕೊಂಡು ಇದು ಉಪ್ಪು ಖಾರ ಮಸಾಲ ಎಲ್ಲ ಎಳ್ಕೋಬೇಕಾದ್ರೆ ಇದನ್ನು 48 ಗಂಟೆ ಕಾಲ ಸ್ಟೋರ್ ಮಾಡಿ ಇಟ್ಟು ಆಮೇಲೆ ಟೇಸ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಎಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್. ನನ್ನ ಫ್ರೆಂಡ್ ರೇಣುಕಾ ನನಗೆ ಸಜೆಸ್ಟ್ ಮಾಡಿದ್ದು, ಯಾಕಂದರೆ ನಾನು ಅವ್ರ ಊರಿಗೆ ಹೋದಾಗ ಅಲ್ಲಿ ನಾನು ಆ ಉಪ್ಪಿನಕಾಯಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಜೊತೆ ಅದರ ರೆಸಿಪಿ ಕೇಳಿ ಮಾಡಿರೋಂಥದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ರೇಣುಕಾ. ಬನ್ನಿ ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ತುಂಬ ಖುಷಿಯಾಗುತ್ತೆ. ಇವಾಗ ರೇಣುಕಾಗೆ ಟೇಸ್ಟ್ ಮಾಡಿಸ್ಬೇಕು.